ಈ ನಡುವೆ ನನಗೆ ತುಂಬಾ ಸೆಳೀತಾ ಇರುವಂತ ಒಂದು ಗೇಮ್ ಅಂದ್ರೆ ಅದು ಪಿಕಲ್ ಬಾಲ್. ಈ ಪಿಕಲ್ ಬಾಲ್ ಅನ್ನ ನಾನು ಹುಡುಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅನ್ನೋ ಒಂದು ದೈತ್ಯ ಒಂದು ಗೇಮ್ ಅನ್ನ ಬೆಳೆಸ್ತಿರುವಂತ ಒಂದು ಸಂಸ್ಥೆ. ಇದರಲ್ಲಿ ಹೇಗೆ ನಾವು ಪಾಲ್ಗೊಳ್ಬೇಕು, ಅಷ್ಟೇ ಅಲ್ಲದೆ ನಾವು ಇದರಲ್ಲಿ ಹೇಗೆ ಬೆಳಿಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನನಗೆ ಇವತ್ತು ನೋಡೋಂಥ ಸಾಧ್ಯತೆ ಅಂದ್ರೆ ಭಾಗ್ಯ ಸಿಕ್ತು. ಅಂದ್ರೆ ಸೆಲೆಕ್ಷನ್ ಹೇಗಾಗಬೇಕು, ನಮ್ಮ ಮಕ್ಕಳು ಪಿಕಲ್ ಬಾಲ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ಅಲ್ಲಿ ಹೇಗೆ ಬೆಳಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಬನ್ನಿ. ಹಲೋ ನಮ್ಮ ಹೆಮ್ಮೆಯ ಕರ್ನಾಟಕ, ಏನ್ ಸಮಾಚಾರ? ಗುರು, ಇತ್ತೀಚೆಗೆ ಕ್ರಿಕೆಟ್, ಫುಟ್ಬಾಲ್ ಅಂತ ಬರೀ ಹಳೆ ಇತಿಹಾಸವನ್ನೇ ಮಾತಾಡ್ತಿರ್ತೀವಿ. ಆದ್ರೆ ಮಾರ್ಕೆಟ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋ, ಇಡೀ ವರ್ಲ್ಡ್ ಅನ್ನೇ ಕ್ರೇಜ್ ಮಾಡ್ತಿರೋ ಒಂದು ಗೇಮ್ ಇದೆ, ಅದೇ ಪಿಕಲ್ ಬಾಲ್. ಇವತ್ತು ಯಾಕಪ್ಪ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕದ ಹುಡುಗರು ಥೈಲ್ಯಾಂಡ್ಗೆ ಹೋಗಿ ಅಲ್ಲಿರೋರೆಲ್ಲರಿಗೂ ಖಾರ ಉಣಿಸೋಕೆ ರೆಡಿ ಆಗಿದ್ದಾರೆ. ಏಷ್ಯಾ ಜೂನಿಯರ್ ಪಿಕಲ್ ಬಾಲ್ ಓಪನ್ ಚಾಂಪಿಯನ್ಶಿಪ್ 2026ಕ್ಕೆ ನಮ್ಮ ಹೆಮ್ಮೆಯ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಕಡೆಯಿಂದ 8 ಜನ ಅಲ್ಟ್ರಾ ಲಿಜೆಂಡ್ಸ್ ಸೆಲೆಕ್ಟ್ ಆಗಿದ್ದಾರೆ. ಯಾರ್ಯಾರು ಆ ಕಿಲಾಡಿಗಳು, ಅವರಿಗೆ ಏನೇನು ಟೆಸ್ಟ್ ಇತ್ತು, ಎಲ್ಲವನ್ನ ಇವತ್ತು ಮಸಾಲೆಯಾಗಿ ಹೇಳ್ತೀನಿ. ಸುಮ್ಮನೆ ಸಿಗಲ್ಲ ಚಾನ್ಸು, ಇದು ಅಗ್ನಿ ಪರೀಕ್ಷೆ. ಗುರು, ನೀವೇನಾದ್ರೂ ಇನ್ಸ್ಟಾಗ್ರಾಮ್ ರೀಲ್ಸ್ ತರ ಸುಮ್ಮನೆ ಬಿಲ್ಡಪ್ ಕೊಟ್ಟು ಸೆಲೆಕ್ಟ್ ಆಗ್ಬಿಡಬಹುದು ಅನ್ಕೊಂಡ್ರೆ ಅಲ್ಲಿಗೆ ನಿಮ್ ಆಸೆಗೆ ಗೋರಿ ಹಿಟ್ಟಂಗೆ. ಯಾಕಂದ್ರೆ KSPA ನಡೆಸಿದ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಅಪ್ಪಟ ಅಗ್ನಿ ಪರೀಕ್ಷೆ. ಫಸ್ಟ್ ಆಫ್ ಆಲ್ ಫಿಟ್ನೆಸ್ ಟೆಸ್ಟ್, ಹೈ ಇಂಟೆನ್ಸಿಟಿ ಸ್ಟಿಂಟ್ಸ್ ಮಾಡಿಸಿದ್ದಾರೆ. ಉಸಿರು ಇಲ್ಲಿಂದ ಅಲ್ಲಿಗೆ ಹೋಗಿ ಬರಬೇಕು ಹಾಗೆ ಓಡಿಸಿದ್ದಾರೆ. ಚುರುಕುತನ ಇಲ್ಲಾಂದ್ರೆ ಇಲ್ಲಿ ಜಾಗನೇ ಇಲ್ಲ. ನೆಕ್ಸ್ಟ್ ಟೆಕ್ನಿಕಲ್ ಸ್ಕಿಲ್ಸ್, ಬರೀ ಶೋಕಿ ಮಾಡಿದ್ರೆ ಸಾಲಲ್ಲ, ಬ್ಯಾಟ್ ಹಿಡ್ಕೊಂಡು ಡಿಂಕಿಂಗ್ ಕಂಟ್ರೋಲ್ ರ್ಯಾಲಿ ಮಾಡೋಕೆ ಬರಬೇಕು. ಸಾಫ್ಟ್ ಆಗಿ ಆಡೋ ಕಡೆ ಸಾಫ್ಟ್, ಜಬರ್ದಸ್ತ್ ಆಗಿ ಹೊಡೆಯೋ ಕಡೆ ಖಡಕ್ ಆಗಿ ಶಾಟ್ ಹೊಡೆಯಬೇಕು. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಟೀಮ್ ವರ್ಕ್. ಡಬಲ್ಸ್ ಆಟದಲ್ಲಿ ಪಾರ್ಟ್ನರ್ಸ್ ಜೊತೆ ಇಲ್ಲಂದ್ರೆ ಸಂವಹನ, ಇಲ್ಲಂದ್ರೆ ಮನೆಗೆ ಹೋಗಿ ಮಲ್ಕೊಳ್ಳಿ ಅಂತ ಕಳಿಸಿ ಬಿಡ್ತಾರೆ. ಇಷ್ಟೆಲ್ಲ ಫಿಲ್ಟರ್ ಹಾಕಿ ಬೆಂಕಿ ತರ ಇರೋ 8 ಜನ ಸೈನ್ಯನ ರೆಡಿ ಮಾಡಿದ್ದಾರೆ. ಇವತ್ತು ಏನಿಲ್ಲಿ ನಡೀತಾ ಇದೆ ಯಲಹಂಕದ ಗೋಪಿಕಲ್ಸ್ ಗ್ರೌಂಡ್ಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಮುಂದಿನ ಜುಲೈನಲ್ಲಿ ಥೈಲ್ಯಾಂಡ್ ಅಲ್ಲಿ ನಡೆಯುವಂತಹ ಏಷ್ಯನ್ ಚಾಂಪಿಯನ್ಶಿಪ್ ಓಪನ್ ಶಿಪ್ಗೆ ಕರ್ನಾಟಕ ಟೀಮ್ ಇಂದ ಸೆಲೆಕ್ಟ್ ಮಾಡ್ತಾ ಇದ್ವಿ. ಇದಕ್ಕೆ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಇದರ ಮುಂದಾಳತ್ವವನ್ನು ತೆಗೆದುಕೊಂಡು ಇದರಲ್ಲಿ ಅಂಡರ್ 12, ಅಂಡರ್ 14, ಅಂಡರ್ 16 ಅಲ್ಲಿ ಆಯ್ಕೆ ಮಾಡಿ ತರಬೇತಿ ಕೊಟ್ಟು ಆಲ್ರೆಡಿ ನಮ್ಮೆಲ್ಲ ರೆಫ್ರಿಗಳು, ಕೋಚಸ್ ಕಡೆಯಿಂದ ಟೂರ್ನಮೆಂಟ್ ಅನ್ನು ನಡೆಸಿ ಇಲ್ಲಿ ಸೆಲೆಕ್ಟ್ ಆಗುವಂಥವ್ರನ್ನ ನಾವು ಮುಂದಕ್ಕೆ ನಮ್ಮ ಏನು ಥೈಲ್ಯಾಂಡ್ ಅಲ್ಲಿ ನಡೆಯುವಂಥ ಏಷ್ಯನ್ ಚಾಂಪಿಯನ್ಶಿಪ್ ಇದೆ ಅಲ್ಲಿಗೆ ಆಯ್ಕೆ ಮಾಡ್ತಾ ಇದ್ವಿ. ಅದರ ಆಯ್ಕೆ ಆದಂಥ ತಂಡಗಳು ಇದರಲ್ಲಿ ವಿಜೇತರಾದಂಥವ್ರು ಮುಂದೆ ಆಯ್ಕೆಯಾಗಿ ಸ್ಕೆಚಸ್ ಅವರಿಂದ ಸ್ಪಾನ್ಸರ್ ತಗೊಂಡು ಥೈಲ್ಯಾಂಡ್ ಅಂತ ಸ್ಪಾನ್ಸರ್ಶಿಪ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಥೈಲ್ಯಾಂಡ್ಗೆ ಹೊರಟ ನಮ್ಮ ಕಿಂಗ್ಸ್ ಹಾಗೂ ಕ್ವೀನ್ಸ್. ಹಾಗಾದ್ರೆ ಈ 8 ಜನ ಟಾಪ್ ಗಿರಾಕಿಗಳು ಯಾರ್ಯಾರು ಗೊತ್ತಾ? ಬರ್ದಿಟ್ಕೊಳ್ಳಿ, ಇವರೇ ಮುಂದಿನ ನಮ್ಮ ಕರ್ನಾಟಕದ ಇತಿಹಾಸ. ಯಾಕಂದ್ರೆ ಇಲ್ಲಿ ಸೆಲೆಕ್ಟ್ ಆಗಿರೋರು ಹಿತ್ವಿಕ್, ಶ್ರೇಷ್ಠ, ಐದಿನ್ ಫರೀದ್, ಶ್ರೀಹರಿ, ಕೀರ್ತಿ, ಲಿಖಿತಾ, ಖುಷಿ, ಜಶನ್. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಈ 8 ಜನ ಈಗ ಮುಂಬೈನಲ್ಲಿ ನಡೆಯೋ ನ್ಯಾಷನಲ್ ಕ್ಯಾಂಪಿಗೆ ಹೋಗ್ತಿದ್ದಾರೆ. ಅಲ್ಲಿ ಇವರಿಗೆ ಇನ್ನು ಮಸ್ತ್ ಟ್ರೈನಿಂಗ್ ಸಿಗುತ್ತೆ. ಅದಾದ್ಮೇಲೆ ನೇರ ಥೈಲ್ಯಾಂಡ್ ಫ್ಲೈಟ್ ಹತ್ತಿ ಏಷ್ಯಾ ಕಪ್ ನಲ್ಲಿ ಧೂಳೆಬ್ಬಿಸ್ತಾರೆ. ಏಷ್ಯನ್ ಜೂನಿಯರ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಓಪನ್ ಟೂರ್ನಮೆಂಟ್ಗೆ ಇವತ್ತು 12, 14, 16, 18 ವಯಸ್ಸಿನ ಯುವಕರು ಯುವತಿಯರಿಗೆ ಇವತ್ತು ಒಂದು ಸೆಲೆಕ್ಷನ್ ಟ್ರಯಲ್ಸ್ ಅನ್ನ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ನಡೆಸ್ತಾ ಇದೆ. ಈ ಸೆಲೆಕ್ಷನ್ಗೆ ಸುಮಾರು ಬೆಂಗಳೂರು ಮತ್ತು ನಮ್ಮ ರಾಜ್ಯದ ಎಲ್ಲ ಭಾಗದಿಂದನೂ ಒಂದು ಸುಮಾರು 30 ಜನ ಭಾಗವಹಿಸ್ತಾ ಇದ್ದು, ಯುವಕ ಯುವತಿಯರಿಗೆ ಇವತ್ತು ಒಂದು ಸೆಲೆಕ್ಷನ್ ನಡೆದ ನಂತರ ಕೊನೆ ರಿಸಲ್ಟ್ ಬಂದಮೇಲೆ ಇವ್ರಿಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ, ಫಸ್ಟು ಅವ್ರದ್ದು ಡ್ರಿಲ್ಸ್, ಎಕ್ಸಸೈಸ್, ಫಿಟ್ನೆಸ್, ಎಂಡೋರೆನ್ಸ್ ಇವೆಲ್ಲನೂ ಲೆಕ್ಕ ಮಾಡಿ ಒಂದಷ್ಟು ಮಾರ್ಕ್ಸನ್ನು ನಮ್ಮ ತೀರ್ಪುಗಾರರು ಕೊಡ್ತಾರೆ. ಸೆಲೆಕ್ಷನ್ ಕಮಿಟಿ ಅಂತ 4 ಜನ ನೇಮಿಸಿದ್ದೀವಿ. ಆ ಸೆಲೆಕ್ಷನ್ ಕಮಿಟಿ ಇವತ್ತೇನು ಮಾಡುತ್ತೆ, ಇವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಈ ಸೆಲೆಕ್ಷನ್ ಪ್ರೊಸೀಜರ್ ಆದ ನಂತರ ಇವ್ರಿಗೆ ನಾವು ಈ ಹೆಸರುಗಳನ್ನ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ರೆಫರ್ ಮಾಡಿ
ಅಲ್ಲಿಂದ ಅವ್ರಿಗೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಸ್ಕೆಚಸ್ ಬ್ರ್ಯಾಂಡು ಸ್ಪಾನ್ಸರ್ ಮಾಡುತ್ತೆ. ಅಲ್ಲಿಂದ ಮುಂದೆ ಅವರು ಜೂನಿಯರ್ ಚಾಂಪಿಯನ್ಶಿಪ್ ಭಾಗವಹಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಬಾಸ್, ನಮ್ಮ ಕರ್ನಾಟಕದ ಕಲಿಗಳು ಎಲ್ಲೇ ಹೋದ್ರೂ ಗೆದ್ದು ಬರೋದು ನಮಗೆ ಹೊಸದೇನಲ್ಲ. ಈ ಸಲನು ಥೈಲ್ಯಾಂಡ್ ನೆಲದಲ್ಲಿ ಕನ್ನಡದ ಬಾವುಟ ಹಾರಿಸೋದು ಗ್ಯಾರಂಟಿ. ಇವರ ತಾಕತ್ ಏನು ಅಂತ ಇಡೀ ಏಷ್ಯಾ ಖಂಡಕ್ಕೆ ತೋರಿಸ್ತಾರೆ. ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದ ಈ 8 ಜನ ಆಟಗಾರರು ಥೈಲ್ಯಾಂಡ್ ನಲ್ಲಿ ಎಷ್ಟು ಮೆಡಲ್ ತರ್ತಾರೆ ಅಂತ ಕೆಳಗಡೆ ಖಡಕ್ ಆಗಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಕನ್ನಡಿಗರ ಸಪೋರ್ಟ್ ತರಿಸೋಕೆ ಒಂದು ಲೈಕ್ ಕೊಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸೊ ಪಿಕಲ್ ಬಾಲ್ ಅಂದ್ರೆ ಒಂದು ಟೈಮ್ ಪಾಸ್ ಗೇಮ್ ಅಲ್ಲ, ಅದು ಪ್ರೊಫೆಷನಲ್ ಗೇಮ್. ಸೊ ಇಂಡಿಯಾದಲ್ಲಿ ಇಷ್ಟೊಂದು ಫಾಸ್ಟ್ ಆಗಿ ಬೆಳೀತಾ ಇರೋದಕ್ಕೆ ಕರ್ನಾಟಕ ಸ್ಟೇಟ್ ಏನು ಪಿಕಲ್ ಬಾಲ್ ಅಸೋಸಿಯೇಷನ್ ಇದೆ, ಅದರ ಶ್ರಮ ಸಾಕಷ್ಟಿದೆ. ಈಗ ಏನು ಅಂಡರ್ 12 ಅಂಡರ್ 18 ಸೆಲೆಕ್ಷನ್ ಮಾಡ್ತಿದೆ, ಅದು ಮಾಮೂಲಿ ಆಗಿಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಭಾರತೀಯ ಅಥ್ಲೀಟ್ಗಳನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು, ಇದಕ್ಕೆ ನೀವು ಕೂಡ ಸಾಥ್ ಕೊಡ್ಬೋದು. ಪಿಕಲ್ ಬಾಲ್ ಹೆಚ್ಚಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಅಷ್ಟೇ ಅಲ್ಲದೆ ಗೇಮ್ ಕೂಡ ಬೆಳೆಯುತ್ತೆ. ನಿಮ್ಗೇನು ಅನಿಸುತ್ತೆ, ಪಿಕಲ್ ಬಾಲ್ ನಮ್ಮ ದೇಶದಲ್ಲಿ ಬೆಳಿಬೇಕಾ ಮತ್ತಷ್ಟು? ಇಲ್ಲಾಂದರೆ ಇದು ಯಾವ ರೀತಿ ಸಾಗ್ತಾ ಇದೆ ಕಮೆಂಟ್ ಮಾಡಿ, ಅಷ್ಟೇ ಅಲ್ಲದೆ ಲೈಕ್ ಮಾಡಿ, ಶೇರ್ ಮಾಡಿ.